ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಹಾರ ಕಾಮುಕನ ಮೇಲೆ ಲೇಡಿ ಸಿಂಗಂ ಫೈರಿಂಗ್. ಪಿಸ್ತೂಲಿನಿಂದ ಸಿಡಿದಿದ್ದು ಗುಂಡಲ್ಲ ಜನಾಕ್ರೋಶ. ಯಾರು ಗೊತ್ತಾ ಖಡಕ್ ಪಿಎಸ್ಐ ಲೇಡಿ ಸಿಂಗಂ? 2018 ಬ್ಯಾಚ್ನ ಪಿಎಸ್ಐ ಅನ್ನಪೂರ್ಣ. ಆರ್ ಮುಕ್ಕಣ್ಣ ಅವರ ಗೋಕಾಕ್ ತಾಲೂಕಿನ ಗುಜನಟ್ಟಿ ಗ್ರಾಮದ ಅನ್ನಪೂರ್ಣ. ರೈತ ಕುಟುಂಬದಲ್ಲಿ ಜನಿಸಿ ಅನ್ನಪೂರ್ಣ ಎಂಎಸ್ಸಿ ಪದವಿ ಪಡೆದಿದ್ದಾರೆ. ಬಾಲ್ಯದಲ್ಲಿಗೆ ತಂದೆಯನ್ನ ಕಳ್ಕೊಂಡಿದ್ದ ಪಿಎಸ್ಐ. ತಾಯಿ ನೆರಳಲ್ಲಿ ಬೆಳೆದು ಪಿಎಸ್ಐ ಆಗಿದ್ದಾರೆ ಅನ್ನಪೂರ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಎಸ್ಸಿ ಪದವಿ ಪಡ್ಕೊಂಡಿದ್ದಾರೆ. ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡೋದಕ್ಕೆ ಪೊಲೀಸ್ ಇಲಾಖೆಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಇದೀಗ ದೇಶದ ಜನಮನ ಗೆದ್ದಿದ್ದಾರೆ ಪಿಎಸ್ಐ ಅನ್ನಪೂರ್ಣ. ಪಿಎಸ್ಐ ಅನ್ನಪೂರ್ಣ ಕಾರ್ಯಕ್ಕೆ ಅಭಿನಂದನೆಗಳ ಸುರಿಮಳಿಗೆ ಇದೀಗ ಹರಿದು ಬರ್ತಾ ಇದೆ. ಪಿಎಸ್ಐ ಅನ್ನಪೂರ್ಣ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಜನ. ಕಾರಣ ಇದರದೊಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಜನರ ಆಕ್ರೋಶಗೇನಿತ್ತು, ಆತನನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬೇಕು, ಆತನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. 5 ವರ್ಷದ ಬಾಲಕಿ ಅನ್ನೋದನ್ನು ನೋಡದೆ ತನ್ನ ಕಾಮತೃಷಿ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ನಲ್ಲ, ಅಂಥವನು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಯೋಗ್ಯನೇ ಅಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು. ಆ ಹಿನ್ನೆಲೆಯಲ್ಲಿಯೇ ಫೀಲ್ಡಿಗೆ ಇಳಿದಿದ್ದು ಪಿಎಸ್ಐ ಅನ್ನಪೂರ್ಣ. ಬಡ ಕುಟುಂಬದಲ್ಲಿ ಜನಿಸಿ ತಾಯಿ ನೆರಳಲ್ಲಿ ಬೆಳೆದಿದ್ದಂಥ ಅನ್ನಪೂರ್ಣ ಅವರಿಗೆ ಒಬ್ಬ ಹೆಣ್ಣು ಮಗು ಸಮಾಜವನ್ನು ಹೇಗೆ ಎದುರಿಸುತ್ತೆ ಅನ್ನೋದು ಚೆನ್ನಾಗಿ ಅರ್ಥ ಆಗಿತ್ತು. ಇದು ಜೀವನದ ಪಾಠ ಅಂತ ಕಾಣಿಸುತ್ತೆ. ಇವತ್ತು ಕೋಟ್ಯಾಂತರ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ದಾರೆ. ಪಿಎಸ್ಐ ಅನ್ನಪೂರ್ಣ ಯಾರು, ಅವ್ರ ಹಿನ್ನೆಲೆ ಏನು, ಅವ್ರು ಬೆಳೆದು ಬಂದಂತ ಹಾದಿ ಏನು, ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನೋಡೋಣ ಬನ್ನಿ. ಏನು ಜಗತ್ತನ್ನೇ ಅರಿಯದ 5 ವರ್ಷದ ಕಂದಮ್ಮನ ಮೇಲೆ ಇಲ್ಲಿ ಪೈಸಾಚಿಕ ಕೃತ್ಯ ಎಬ್ಬಿಸಿ ಪರಾರಿಯಾದಂತಹ ಏನು ಹಂತಕನ ಹೆಡೆಮುರಿ ಕಟ್ಟಿದಂತಹ ಲೇಡಿ ಪಿಎಸ್ಐ ಅನ್ನಪೂರ್ಣ ಆರ್ ಮುಕ್ಕಣ್ಣವರು ಮೂಲತಃ ಇಲ್ಲಿ ಅಂತಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುಜನಟ್ಟಿ ಗ್ರಾಮದವರು. ಇಲ್ಲಿ ಅಂತಾರೆ ಕುಟುಂಬ ಅದರ ತುಂಬು ಸಂಸಾರದಲ್ಲಿ ಬೆಳೆದವರು. ಅವರ ಇಲ್ಲಿ ಅಂದರೆ ಅವರ ಸ್ಟೋರಿವೇ ಇಲ್ಲಿ ಅಂತಾರೆ ಒಂದು ಬಹಳಷ್ಟು ಇಲ್ಲಿ ಅಂತಾರೆ ಇಂಟ್ರೆಸ್ಟಿಂಗ್ ಇದೆ. ಯಾವ ಮಟ್ಟಿಗೆ ಅಂತಂದರೆ ಇಲ್ಲಿ ತುಂಬು ಸಂಸಾರ, ಇಲ್ಲಿ ತಂದೆ ತಾಯಿ ನಡುವೆ ಇಲ್ಲಿ ಅಂದರೆ ಒಟ್ಟು 9 ಜನ ಮಕ್ಕಳು. 9 ಜನ ಮಕ್ಕಳಲ್ಲಿ ಕೊನೆಯ ಮಗಳಾಗಿ ಹುಟ್ಟಿದವಳೇ ಈ ಅನ್ನಪೂರ್ಣ ಆರ್ ಮುಕ್ಕಣ್ಣವರು. ಏನು ಲೇಡಿ ಪಿಎಸ್ಐ ಅನ್ನಪೂರ್ಣ ಮುಕ್ಕಣ್ಣವರಲ್ಲೇ 4 ಜನ ಅಣ್ಣಂದಿರು, 4 ಜನ ಅಕ್ಕಂದಿರು. ಇದರ ನಡುವೆ ಇಲ್ಲಿ ಅಂತಂದರೆ ಇವಳು ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಳ್ತಾಳೆ. ತಂದೆಯನ್ನು ಕಳೆದುಕೊಂಡು ನಂತರ ಇಲ್ಲಿ ಅಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಪಣ ತೊಟ್ಟು ಇಲ್ಲಿ ಅಂದರೆ ಸಾಕಷ್ಟು ಕಷ್ಟಪಟ್ಟು ಹೋಗ್ತಾಳೆ. ತಾಯಿ ನೆರಳಲ್ಲಿ ಮತ್ತು ಅಣ್ಣಂದಿರ ಒಂದು ಸಹಾಯದಲ್ಲಿ ಬೆಳೆದು ದೊಡ್ಡವಳಾಗ್ತಾಳೆ. BSc ಪದವಿ ಇವಳು ಅಂದರೆ ಧಾರವಾಡದ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಪದವಿ ಹೊಂತಾರೆ. PSc ಪದವಿ ನಂತರ ಇವರು ಇಲ್ಲಿ GKVK ಬೆಂಗಳೂರಿನಲ್ಲಿ MSc ಅಗ್ರಿ ಅಂದರೆ MSc ಅಗ್ರಿಯಲ್ಲಿ ಅಂತಾರೆ ಪದವಿಯನ್ನು ಹೊಂದಿ ಇಲ್ಲಿ ಬಂಗಾರದ ಪದಕವನ್ನು ಮುಡಿಗೇರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ನಂತರ ಇಲ್ಲಿ MSc ಓದಿರೂ ಸಹಿತ ಬೇರೆ ಕೆಲಸಗಳು ಇವರಿಗೆ ಇಲ್ಲಿ ಅಂದರೆ ಹುಡುಕಿಕೊಂಡು ಬಂದಿರ್ತವೆ. ಆ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಅಂದರೆ ಇವರು ಆಯ್ಕೆ ಮಾಡಿಕೊಂಡದ್ದು ಏನು ಅಂತಂದರೆ ಇಲ್ಲಿ ಪೊಲೀಸ್ ವೃತ್ತಿ. ಇದೇ ಒಂದು ಪೊಲೀಸ್ ಇಲಾಖೆನ ಯಾಕೆ ಆಯ್ಕೆ ಮಾಡಿಕೊಂಡು ಅಂದರೆ ದುಷ್ಟ ಶಕ್ತಿಗಳನ್ನು ಹೊಡೆದುರುಳಿಸಬೇಕು, ದುಷ್ಟ ಶಕ್ತಿಗಳಿರ್ತವೆ ಅವುಗಳಿಂದ ಮುಕ್ತಿಯನ್ನು ಇಲ್ಲಿ ಅಂದರೆ ಸಮಾಜದಲ್ಲಿ ಮಾಡಬೇಕು ಅಂತೇಳಿ ಒಂದು ಪಣ ತೊಟ್ಟು ಪೊಲೀಸ್ ಇಲಾಖೆ ಆಯ್ಕೆಯಾಗಿ ಇಲ್ಲಿ ಅಂತಂದರೆ 2018ರ ಒಂದು ಬ್ಯಾಚಿನ PS ಆಗಿ ಸೇರ್ಪಡೆ ಆಗ್ತಾರೆ. ಆಯ್ಕೆಯಾದ ನಂತರ ಇಲ್ಲಿ ಅಂತಾರೆ ಅನೇಕ ವರ್ಷಗಳ ಕಾಲ ಇದೇ ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇಲ್ಲಿ PS ಆಗಿ ಕಾರ್ಯನಿರ್ವಹಿಸ್ತಾರೆ. ನಂತರ ಇಲ್ಲಿ ಅಂದರೆ ಕಳೆದ ಒಂದು 5-6 ತಿಂಗಳ ಹಿಂದ್ಗಡೆ ಅಷ್ಟೇ ಇದೇ ಒಂದು ಯಾವ ಒಂದು ಘಟನೆ ನಡೀತು ಆ ಘಟನೆ ನಡೆದಂತಹ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇಲ್ಲಿ ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ಇಲ್ಲಿ ಅಂದರೆ ಆರಂಭ ಮಾಡ್ತಾರೆ. ಪ್ರಾರಂಭದಲ್ಲೂ ಸಹ ಇಲ್ಲಿ ಅಂದರೆ ಅವಳಿ ನಗರದಲ್ಲಿ ಸಣ್ಣ ಪುಟ್ಟ ಇಲ್ಲಿ ಅಂದರೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಣ್ಣ ಪುಟ್ಟ ಕಳ್ಳತನ ಆಗ್ತವೆ. ಆ ಕಳ್ಳರಿಗೆ ಒಂದು ಭಯ ಹುಟ್ಟಿಸುವಂತಹ ಕೆಲಸವನ್ನು ಇಲ್ಲಿ ಅಂತಂದರೆ ಈ ಒಂದು PSI ಅನ್ನಪೂರ್ಣ ಅವರು ಮಾಡಿರ್ತಾರೆ. ನಂತರ ಅನ್ನಪೂರ್ಣವರು ಯಾವಾಗ ಈ ಒಂದು ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ನಿನ್ನೆ ಈ ಒಂದು ಘಟನೆ ನಡೀತು. ಘಟನೆ ನಡೆದ ನಂತರ ಇಲ್ಲಿ ಅಂತಂದರೆ ಇವರಿಗೆ
ಇಲ್ಲಿ ಒಂದು ಕಿಡ್ನಾಪ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಆಧರಿಸಿ ಇಲ್ಲಿ ಅಂತಂದರೆ ನಂತರ ಕಿಡ್ನಾಪ್ ನಂತರ ಇಲ್ಲ ಕತ್ತು ಹಿಸುಕಿ ರಿತೇಶ್ ಕುಮಾರ್ ಏನು ಹಂತಕ ರಿತೇಶ್ ಕುಮಾರ್ ಅಂದರೆ ಕೊಲೆ ಮಾಡಿದನಂತೆ ಈ ಪೊಲೀಸರಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ. ನಂತರ ಆತನನ್ನು ಹುಡುಕೊಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಆತನಿಗೆ ಹೆಡೆಮುರಿ ಕಟ್ಟಿಸುವಂತಹ ಕೆಲಸವನ್ನು ಇದೇ PSI ಅನ್ನಪೂರ್ಣ ಅವರು ಮಾಡ್ತಾರೆ. ಅವರ ಟೀಮ್ ಇಲ್ಲಿ ಮಾಡುತ್ತೆ. ನಂತರ ಅವರು ಇಲ್ಲಿ ಬಂದು ಆತನ ಮೇಲೆ ಇಲ್ಲಿ ಅಂತ ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿ ಯಾವ ಒಂದು 5 ವರ್ಷದ ಬಾಲಕಿಯನ್ನು ಏನೂ ಜಗತ್ತನ್ನೇ ಅರಿಯದ ಬಾಲಕಿಯ ಒಂದು ಕತ್ತು ಹಿಸುಕಿ ಪೈಶಾಚಿಕ ಕೃತ್ಯ ಎಸಗಿ ಕತ್ತು ಹಿಸುಕಿಯನ್ನು ಕೊಲೆ ಮಾಡಿ ಪರಾರಿ ಆಗಲು ಏನು ಮುಂದಾಗ್ತಾನೆ. ಬಿಹಾರದ ಮೂಲರದ ರಿತೇಶ್ ಕುಮಾರ್ಗೆ ಒಂದು ಹೆಡೆಮುರಿ ಕಟ್ಟಿದ್ದು ಅಲ್ಲದೆ ಆತನಿಗೆ ಒಂದು ಗುಂಡು ಹಾರಿಸಿ ಒಂದು